ಬಾಹ್ಯಾಕಾಶದಲ್ಲಿ ಇಸ್ರೋ ಚಾರಿತ್ರಿಕ ಸಾಧನೆ ಮಾಡೋದಕ್ಕೆ ಮುಂದಾಗಿದೆ. ಬಾಹುಬಲಿ ಎಂದೇ ಕರೆಸಿಕೊಳ್ಳುವ ರಾಕೆಟ್ ಲಾಂಚ್ ಮಾಡಿದೆ. ಬಾಹ್ಯಾಕಾಶದಲ್ಲಿ ಇಸ್ರೋ ಚಾರಿತ್ರಿಕ ಸಾಧನೆ ಮಾಡಿದೆ. ಬಾಹುಬಲಿ ಎಂದೇ ಕರೆಸಿಕೊಳ್ಳುವ ರಾಕೆಟ್ ಅನ್ನ ಉಡಾವಣೆ ಮಾಡಿದೆ. ಹೊಸ ತಲೆಮಾರಿನ ಭಾರತ ಉಪಗ್ರಹವನ್ನ ಲಾಂಚ್ ಮಾಡಿರೋದು. ಸುಮಾರು 4.4 ಟನ್ ಭಾರದ ಸಂವಹನ ಸ್ಯಾಟಲೈಟ್ ಲಾಂಚ್ ಆಗಿದೆ. ಶ್ರೀಹರಿಕೋಟದಿಂದ ಆಕಾಶಕ್ಕೆ ಹಾರಿದೆ ರಾಕೆಟ್. CMS-3 ಈ ಹೆಸರಿನ ಉಪಗ್ರಹ ಯಶಸ್ವಿಯಾಗಿ ಲಾಂಚ್ ಆಗಿದೆ. ದೇಶೀಯವಾಗಿ ಭಾರತ ರಾಕೆಟ್ ಅನ್ನ ಉಡಾಯಿಸಿ ದಾಖಲೆ ಬರೆದಿದೆ ಇಸ್ರೋ. ಈಗಾಗಲೇ ಬಾಹ್ಯಾಕಾಶ ಇಸ್ರೋದಿಂದ ಹಲವಾರು ಐತಿಹಾಸಿಕ ಸಾಧನೆಯನ್ನ ಮಾಡಿರುವುದನ್ನು ಕೂಡ ನಾವು ಗಮನಿಸಲೇಬೇಕು. ಈ ಹಿಂದೆ ಕೂಡ ಬಾಹ್ಯಾಕಾಶಕ್ಕೆ ತೆರಳಿ ಬಂದಿದ್ದಾಗಿದೆ. ಈಗ ಮತ್ತೊಂದು ಸಾಧನೆ, ಬಾಹುಬಲಿ ಎಂದೇ ಕರೆಸಿಕೊಳ್ಳುವ ರಾಕೆಟ್ ಅನ್ನ ಲಾಂಚ್ ಮಾಡಲಾಗಿದೆ. ಸುಮಾರು 4.4 ಟನ್ ಭಾರದ ಸಂವಹನ ಸ್ಯಾಟಲೈಟ್ಗೆ ಲಾಂಚ್ ಆಗಿದೆ. ಶ್ರೀಹರಿಕೋಟದಿಂದ ಆಕಾಶಕ್ಕೆ ಹಾರಿದೆ. ಕೆಲವೊಂದಷ್ಟು ಭಾಷ್ಯವನ್ನ ಬರೆದು ಚರಿತ್ರೆಯನ್ನ ಸೃಷ್ಟಿ ಮಾಡುವಂತಹ ಉಪಗ್ರಹ ಇದು. CMS-3 ಹೆಸರಿನ ಉಪಗ್ರಹ ಇದು ಯಶಸ್ವಿಯಾಗಿ ಲಾಂಚ್ ಆಗಿದೆ. ದೇಶೀಯವಾಗಿ ಭಾರತ ರಾಕೆಟ್ ಉಡಾಯಿಸಿದ ದಾಖಲೆಯನ್ನ ಇಸ್ರೇಲ್ ತನ್ನ ಮುಡಿಗೇರಿಸಿಕೊಂಡಿದೆ. इसके कंपन महसूस कर रहे हैं।